Varni will start a prayer. Hari Sarvotama Vayu Hari Sarvotama Shriman Madhvamate Hari Paratarah Satyam Jagat Tattvato Sriman Mate Pimna Jiva Kana Hare Ranuchara Nichocha Bhavangata Bhinna Jeevagana Mukte Jasuka Motiramala Bhaktishcha Sadhanam मुक्ति नैज सुखानुभूति Hekshamadidrati Pramana Kila Amnaingam Goharim Hari Sarvotama Vaijiyatama Hari Sarvotama Anil, over to you. Okay. So Jyoti sir, you can start. I don't know if you need to share the screen or you can just speak. That's also fine. ಓಕೆ ಅನಿಲ್ ಅವರ ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹರೇ ಶ್ರೀನಿವಾಸ. ಇವತ್ತಿನ ಈ ವಿಷಯದಲ್ಲಿ ನಾನು ಹರಿದಾಸ ಸಾಹಿತ್ಯದ ಬಗ್ಗೆ ತಿಳಿಸಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ನಾನು ಕನ್ನಡ ಭಾಷೆಯಲ್ಲೇ ನಾನು ಹೇಳ್ತೀನಿ, ಹಾಗೂ ನಾನು ಸ್ಲೈಡ್ಸ್ ಏನು ಪ್ರಿಪೇರ್ ಮಾಡಿಲ್ಲ. ಸೊ ಹಾಗೆ ಹೇಳ್ತಾ ಹೋಗ್ತೀನಿ. ಇವತ್ತಿನ ವಿಷಯದಲ್ಲಿ ಹರಿದಾಸ ಸಾಹಿತ್ಯ ಅಂದ್ರೆ ಏನು, ಹರಿದಾಸರ ಕಿರುಪರಿಚಯ ಅಂದ್ರೆ ಅವರ ವ್ಯಕ್ತಿತ್ವ ಏನು, ಅವರು ಹೇಗಿರ್ತಾರೆ, ಹಾಗೂ ಹರಿದಾಸ ಸಾಹಿತ್ಯ ಹೇಗೆ ಉಗಮ ಆಯಿತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹೇಳಿ. ಧ್ಯಾನವು ನಾವು ದಾಸರ ಮಾತಿನಲ್ಲಿ ಕೇಳುವ ಹಾಗೆ, ಧ್ಯಾನವು ಕೃತಿಯಗದಿ, ಯಜ್ಞವು ತ್ರೇತಾಯುಗದಿ, ದಾನವಾಂತಕನ ಅರ್ಚನವು ದ್ವಾಪರದಿ, ಕಲಿಯುಗದಿ ಗಾನದಿ ಕೇಶವ ಎನ್ನಲು ಕೈಗೂಡುವುದು ರಂಗವಿಠಲ ಎಂದು ಶ್ರೀಪಾದರಾಜರು ಚತುರ್ಯುಗಗಳಿಂದ ಪರಮಾತ್ಮನ ಆರಾಧನೆ ಕುರಿತು ಹೇಳುತ್ತಾರೆ. ಅಂದ್ರೆ ಕೃತಯುಗದಲ್ಲಿ ಧ್ಯಾನ ಮಾಡಿದ್ರೆ ಪರಮಾತ್ಮ ಒಲಿತಾನೆ, ಯಜ್ಞದಿಂದ ತ್ರೇತಾಯುಗದಲ್ಲಿ, ಹಾಗೂ ದಾನ ಮಾಡೋದ್ರಿಂದ ದ್ವಾಪರ ಯುಗದಲ್ಲಿ, ಹಾಗೂ ಕಲಿಯುಗದಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಅವನ ಗಾನವನ್ನು ಹಾಡುತ್ತಾ ಅಥವಾ ಅವನು ಧ್ಯಾನ ಮಾಡ್ತಾ ಇದ್ರೆ ಪರಮಾತ್ಮ ನಮಗೆ ಒಲಿತಾನೆ ಎಂದು ಈ ರೀತಿಯಾಗಿ ಶ್ರೀಪಾದರಾಜರು ಹೇಳಿದ್ದಾರೆ. ಈ ಕಲಿಯುಗದಲ್ಲಿ ಗಾನ ಎಂದರೆ ಭಜನೆ, ನಾಮ ಸಂಕೀರ್ತನೆ, ಇದರ ಮಹತ್ವವನ್ನು ಈ ಮೂಲಕವನ್ನು ಭಗವಂತನನ್ನು ಒಲಿಸಿಕೊಳ್ಳುವಂತಹ ವಿಷಯವನ್ನು ತಿಳಿಸಿದ್ದಾರೆ. ಕಲಿಯುಗದಲ್ಲಿ ಹರಿನಾಮವು ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಎಂದು ದಾಸಶ್ರೇಷ್ಠರಾದ ಶ್ರೀ ಪುರಂದರದಾಸರು ಹರಿನಾಮ ಸ್ಮರಣೆಯ ಬಗ್ಗೆ ತಮ್ಮ ಕೃತಿಗಳಲ್ಲಿ ಸಾರಿ ಹೇಳಿದ್ದಾರೆ. ಹಾಗೂ ಹರಿಭಜನೆ ಮಾಡುವ ನಿರಂತರ ಪರಗತಿಗೆ ಇದು ನಿರ್ಧಾರ ನೋಡ ಎಂದು ಶ್ರೀ ವಾದರಾಜರು ಕೂಡ ಹರಿನಾಮದ ಬಗ್ಗೆ, ಮಹತ್ವದ ಬಗ್ಗೆ ಕೂಡ, ಗಾನದ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಅನೇಕ ಹರಿದಾಸರು, ಯತಿಗಳು ಹರಿದಾಸ ಸಾಹಿತ್ಯ ಮಹತ್ವದ ಬಗ್ಗೆ ಹೇಳಿದ್ದಾರೆ. ಸೊ ಹೀಗಾಗಿ ಹರಿದಾಸ ಸಾಹಿತ್ಯ ಅಂದ್ರೆ ಏನು ಎಂದು ತಿಳಿದುಕೊಳ್ಳೋಣ. ಮೋಕ್ಷವನ್ನು ಕೊಡುವಂತಹ ಸಿದ್ಧಾಂತ ಜ್ಞಾನ ಕೊಡುವಂತಹ ಜ್ಞಾನ ಹೇಗೆ ಬರುತ್ತೆ ನಮ್ಗೆ ಅಂದ್ರೆ ವೇದ ತಿಳ್ಕೊಳ್ಳೋದ್ರಿಂದ ನಮ್ಗೆ ಬರ್ತದೆ. ಹಾಗೂ ಸರಳವಾಗಿ ಇದು ಸಂಸ್ಕೃತ ಭಾಷೆಯಲ್ಲಿ ಇರೋದ್ರಿಂದ ಸರಳವಾಗಿ ಇದು ನಮಗೆ ಅರ್ಥವಾಗೋದಿಲ್ಲ. ಸೊ ವೇದದ ಅರ್ಥವನ್ನು ತಿಳಿಯಲು ಅದನ್ನು ವಿಭಾಗ ಮಾಡಿ ಅದರ ಅರ್ಥ ತಿಳ್ಕೊಳ್ಳಬೇಕಂದ್ರೆ ಅದನ್ನ ಹರಿದಾಸರು ಕನ್ನಡದಲ್ಲಿ ಬರೆದು ಸಜ್ಜನರಿಗೆ ತಿಳಿಯುವಂತೆ ಮಾಡಿದ್ದಾರೆ. ಮಹಾಭಾರತ, ಪುರಾಣ, ಬ್ರಹ್ಮಸೂತ್ರಗಳು ಇವುಗಳೆಲ್ಲ ರಚನೆ ಮಾಡಿರುವರು ವೇದವ್ಯಾಸರು.
ಭಗವಾನ್ ವೇದವ್ಯಾಸರು ರಚಿಸಿರುವ ಸಾಹಿತ್ಯವನ್ನು ವ್ಯಾಸ ಸಾಹಿತ್ಯ ಅಂತ ನಾವು ತಿಳಿದ್ದೇವೆ. ಇದು ಸಂಸ್ಕೃತ ಭಾಷೆಯಲ್ಲಿ ಇದೆ. ಹಾಗೂ ವ್ಯಾಸ ಸಾಹಿತ್ಯವನ್ನು ನಮಗೆ ಮೋಕ್ಷವನ್ನು ಕೊಡುವಂತಹ ಸಾಹಿತ್ಯ. ಈ ಸಾಹಿತ್ಯ ಸಂಸ್ಕೃತದಲ್ಲಿ ಇದೆ. ಎಲ್ಲ ವೇದಗಳು, ಭಾಗವತ ಪುರಾಣಗಳು, ಎಲ್ಲ ಪುರಾಣಗಳು ಸಂಸ್ಕೃತ ಭಾಷೆಯಲ್ಲಿದೆ, ಕನ್ನಡದಲ್ಲಿ ಇಲ್ಲ. ಈ ಸಾಹಿತ್ಯವನ್ನು ಕನ್ನಡ ಭಾಷೆಯಲ್ಲಿ ನಮಗೆ ಸಜ್ಜನರಿಗೆ, ಅಂದ್ರೆ ಎಲ್ಲ ಸರಳವಾಗಿ ಸಜ್ಜನರಿಗೆ ತಿಳಿಯುವಂತಹ ಮಾಡಿ, ಎಲ್ಲ ಸಜ್ಜನ ಸಮುದಾಯಕ್ಕೆ ಅದರ ಅರ್ಥ ತಿಳಿಯುವಂತ ಅನುಕೂಲ ಮಾಡಿಕೊಟ್ಟಂತಹ ಮಹಾನುಭಾವರೇ ಹರಿದಾಸರು. ಸೊ ಈ ಸಾಹಿತ್ಯವನ್ನಕ್ಕೆ ನಾವು ಹರಿದಾಸ ಸಾಹಿತ್ಯ ಅಂತ ಹೇಳ್ತೀವಿ. ಹರಿದಾಸರು ರಚನೆ ಮಾಡಿದಂಥ ಸಾಹಿತ್ಯವೇ ಹರಿದಾಸ ಸಾಹಿತ್ಯ. ಹೀಗೆ ವ್ಯಾಸ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವೆರಡು ಸಾಹಿತ್ಯದಲ್ಲಿ ಎರಡು ಪ್ರಕಾರಗಳು. ಶ್ರೀಹರಿ ಮಾಡಿದಂತಹ ವೇದ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಹಾಗೂ ನಾವು ಕೇಳಿದಂತಹ ಭಗವದ್ಗೀತೆ, ಶ್ರೀ ಮಧ್ವರ ಸರ್ವಮೂಲ ವಿಚಾರಗಳು, ಈ ಎಲ್ಲಾ ವಿಚಾರಗಳನ್ನು ಜನರಿಗೆ ತಿಳಿಯುವಂತೆ, ಅವರಿಗೆ ಹತ್ರವಾಗುವಂತೆ ಮಾಡಿದ್ದೇ ಈ ಹರಿದಾಸ ಸಾಹಿತ್ಯ. ತತ್ವಜ್ಞಾನದ ಅರಿವಾಗುವಂತೆ ಮಾಡಿದ್ದು ಕೂಡ ಈ ಹರಿದಾಸ ಸಾಹಿತ್ಯನೇ. ಜನರ ಜೀವನವನ್ನು ವೇದ ಮಾರ್ಗದ ಭದ್ರ ತಳಹದಿಯಲ್ಲಿ ಮೇಲೆ ನಿಲ್ಲುವಂತೆ ಮಾಡಿದ್ದೇ ಈ ದಾಸ ಸಾಹಿತ್ಯ. ನೀತಿಗಳನ್ನು ನೆಲೆಗಟ್ಟು ಇವುಗಳನ್ನ ನೀಡಿ ಸದಾಚಾರ ಸದ್ವರ್ತನೆಗಳಿಗೆ ಪ್ರವೃತ್ತಿ ಬೆಳೆಸಿದ್ದೇ ಈ ಹರಿದಾಸ ಸಾಹಿತ್ಯ. ಎಲ್ಲ ಜನಸಾಮಾನ್ಯರಲ್ಲಿಯೂ ಧರ್ಮ ಜೀವಂತವಾಗಿರುವಂತೆ ಮಾಡುವಂತೆ ಈ ಹರಿದಾಸ ಸಾಹಿತ್ಯ. ಸಾಮಾನ್ಯ ಜನರಲ್ಲಿ ಭಕ್ತಿ, ಜ್ಞಾನ, ಉಪಾಸನಾ ಅನುಸಂಧಾನಗಳೆಲ್ಲ ತುಂಬಿ ಸರಳಗನ್ನಡದಲ್ಲಿ ಎಲ್ಲರಿಗೂ ದಿನನಿತ್ಯವಾಗಿ ಪಠಿಸಲು ಬರುವಂತಹ ಲಕ್ಷ ಲಕ್ಷ ಮಂತ್ರ ಸ್ತೋತ್ರಗಳನ್ನು ನೀಡಿದ್ದೇ ಈ ಹರಿದಾಸ ಸಾಹಿತ್ಯ. ಸಂಸ್ಕೃತ ಗಂಧವನ್ನು ಅರಿಯದೆ ಅದೆಷ್ಟೋ ಪುರುಷ ಮಹಿಳೆಯರು ಮೂಕತೆಯನ್ನು ಮೌನ ಮುರಿಯೋದಕ್ಕಾಗಿ ದಾರಿ ಮಾಡಿಕೊಟ್ಟಿದ್ದೇ ಈ ಹರಿದಾಸ ಸಾಹಿತ್ಯ. ಈ ಹರಿದಾಸ ಸಾಹಿತ್ಯದಲ್ಲಿ ಮತಗಳ ಅರಿವು ಅಥವಾ ಅವುಗಳಿಗೆ ಭೇದ ಇಲ್ಲ. ಎಲ್ಲರೂ ಕೂಡ ದೇವನಾಮಗಳನ್ನು ಹೇಳುವಂತಹ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಕರ್ತವ್ಯಗಳ ಮಹತ್ವ, ದೇವತಾ ಪ್ರಪಂಚ ಜ್ಞಾನದ ಮಹತ್ವ, ಎಲ್ಲರ ಬದುಕು ಭಗವಂತನ ಚಿಂತನೆ ಮಾಡುತ್ತಾ ಸದಾ ಇರುವಂತೆ ಮಾಡಿ ಪ್ರೇರಿಸಿದ ಈ ದಾಸ ಸಾಹಿತ್ಯ. ಎಲ್ಲಾ ವಿವಾದಗಳಿಗೂ ವಿಚಾರಗಳಿಗೂ ಪೂರ್ಣ ವಿರಾಮ ಹೇಳಿ ಉಪಾಸನೆಯ ಒಂದು ನಿಶ್ಚಿತ ನೆಲೆಯ ಜ್ಞಾನ ತಂದುಕೊಟ್ಟಿದ್ದು, ಬದುಕುಗೊಂದು ನಿಶ್ಚಿತ ದಾರಿ ತಂದುಕೊಟ್ಟಿದ್ದೇ, ಹಾಗೂ ಜೀವನಕ್ಕೊಂದು ಧ್ಯೇಯ ಆಚರಣೆಯೊಂದು ನೀಡಿದಂತಹ ಧರ್ಮ ಹಾಗೂ ನಂಬಿಕೆಗಳನ್ನು ಎಲ್ಲ ನೀಡಿದಂಥದ್ದೇ ಈ ದಾಸ ಸಾಹಿತ್ಯ. ಎಲ್ಲರ ಬದುಕಿನಲ್ಲೂ ಆಳವಾಗಿ ಹೋದ ದುರ್ವಿಚಾರವಾಗಲಿ ಅಥವಾ ದುರ್ಭಾವವಾಗಲಿ, ದುರಾಚಾರಗಳನ್ನು ಇದೆಲ್ಲ ಕಿತ್ತು ಹೋಗುವಂತೆ ಮಾಡಿ ಭಗವಂತನನ್ನು ಸದಾ ಸ್ಮರಣೆ ಮಾಡುವ ಮೂಲಕ ಹರಿದಾಸರು ಕೃತಿಗಳನ್ನು ದಾಸರ ಪದಗಳನ್ನು ಪದಪದ್ಯ ಸುಧಾದಿಗಳು ಇವೆಲ್ಲ ರಚಿಸಿದ್ದಾರೆ. ಇವೇ ಎಲ್ಲವೇ ಹರಿದಾಸ ಸಾಹಿತ್ಯ. ಜೀವನದಲ್ಲಿ ಬರುವಂತಹ ಅನೇಕ ಬಗೆಯ ಸಂಘರ್ಷಗಳ ಅದರೊಂದಿಗೆ ಸಹನೆ, ಸಂಯಮದಿಂದ ಹೋರಾಡಿ ಸ್ಥಿರವಾದ ನೆಲೆ ಕಂಡುಕೊಂಡು ಹರಿದಾಸರ ಅನುಭವ, ಇವೆಲ್ಲ ಅವರ ಅನುಭವಗಳನ್ನು ರಚಿಸಿದಂಥದ್ದೇ ಹರಿದಾಸ ಸಾಹಿತ್ಯವಾಗಿದೆ. ದೇವತಾ ಭಾಷೆಯಾದ ಸಂಸ್ಕೃತ ಭಾಷೆಯು ಅದರಿಂದ ನಮ್ಗೆ ಕನ್ನಡ ಭಾಷೆಗೆ ಹರಿದಾಸರು ನಮ್ಗೆ ಎಲ್ಲ ಪದಪದ್ಯ ತಿಳಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಈ ಹರಿದಾಸರು ಅಂದ್ರೆ ಯಾರು, ಅವರು ಹೇಗಿರ್ತಾರೆ ಅಥವಾ ಅವರ ಬಗ್ಗೆ ಏನು ಸ್ವಲ್ಪ ಸಣ್ಣದಾಗಿ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ಹರಿದಾಸರು ಅವರು ಸಂಸಾರದಲ್ಲೇ ಇದ್ದುಕೊಂಡೇ ಕಂಸಾರಿ ಅಂತ ಇರುತ್ತಾರೆ. ಅಂದ್ರೆ ಸಂಸಾರದಲ್ಲಿ ಇದ್ದುಕೊಂಡೇ ಸರ್ವೇಶನ ಹರಿಸ್ಮರಣೆ ಮಾಡುತ್ತಾ, ಅವನ ಸ್ತುತಿ ಮಾಡುತ್ತಾ, ಸಜ್ಜನರಿಗೆಲ್ಲ ಅವರು ಶಾಸ್ತ್ರವನ್ನು ತಿಳಿದುಕೊಂಡವರಾಗಿದ್ದು ಇರ್ತಾರೆ. ಹಾಗೂ ಅದರ ಸಾರವನ್ನು ಸರಳಗನ್ನಡದಲ್ಲಿ ಎಲ್ಲ ಜನಸಾಮಾನ್ಯರಿಗೂ ತಿಳಿಯುವಂತೆ ಅವರು ತಿಳಿಸಿ ಪ್ರಚಾರ ಮಾಡ್ತಾರೆ. ನಾವು ಹರಿದಾಸರು ಅಂದ್ರೆ ಅವ್ರಿಗೆ ಶಾಸ್ತ್ರಜ್ಞಾನ ಇರೋದಿಲ್ಲ ಅಂತ ಅಂತಲ್ಲ. ಎಷ್ಟೋ ಹರಿದಾಸರು ಕೂಡ ಪುರಂದರದಾಸರು, ಕನಕದಾಸರು ಮುಂತಾದ ಎಲ್ಲ ದಾಸರನ್ನು ನಾವು ನೋಡಿದ್ದೇವಲ್ಲ, ಅವರೆಲ್ಲರೂ ಕೂಡ ಜ್ಞಾನವನ್ನು ಪಡೆದಂಥವರೇ. ಸೊ ಪಾಂಡಿತ್ಯವನ್ನು ಪಡೆದವರ್ತಾರೋ ಅವರು ಸಜ್ಜನರಿಗೆ ಅನುಕೂಲವಾಗಲಿ ಅಂತ ಹೇಳಿ ಪದಗಳನ್ನು ಮಾಡಿದ್ದಾರೆ. ಈಗ ಹರಿದಾಸ ಸಾಹಿತ್ಯ ಹೇಗೆ ಉಗಮ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೂ ಹರಿದಾಸರು ಹೇಗೆ ಅಂತಂದ್ರೆ, ಅವರು ತಮ್ಮ ಜೀವನ ಶೈಲಿ ಹೇಗೆ ಇರುತ್ತೆ ಅಂತಂದ್ರೆ, ಅವರು ಎಲ್ಲರ ಮನೆಯಲ್ಲೂ ಹೋಗಿ ಎಲ್ಲರ ಮನೆ ಮುಂದೆ ನಿಂತು ದಾಸರ ಪದಗಳನ್ನು ಹಾಡಿ ಯಾಯವಾರ ವೃತ್ತಿಯನ್ನು ನಡೆಸ್ತಾರೆ. ಯಾಯವಾರ ವೃತ್ತಿ ಅಂದ್ರೆ ಎಲ್ಲರ ಮನೆ ಮುಂದೆ ಹೋಗಿ ದವಸ ಧಾನ್ಯಗಳನ್ನ ಶೇಖರಣೆ ಮಾಡೋದು.
ಹಾಗೂ ಅಲ್ಲಿ ಅವರು ಒಬ್ಬರ ಮನೆ ಮುಂದೆನೂ ಕೂಡ ಹಾಗೆ ಬಹಳ ಹೊತ್ತು ನಿಲ್ಲುವುದಿಲ್ಲ. ಸೊ ಕ್ಷಣಗಳೊತ್ತು ನಿಲ್ತಾರೆ, ಹಾಗೆ ಮುಂದೆ ಸಾಗ್ದ ಆ, ಆ, ದೇವರ ನಾಮಗಳನ್ನು ಹೇಳ್ತಾ ಮುಂದೆ ಸಾಗುತ್ತಾ ಹೋಗುತ್ತಾರೆ. ಹಾಗೂ ಅವತ್ತು ಅವರಿಗೆ ದೊರಕಂತಹ ಆ, ಆ, ದವಸ ಧಾನ್ಯಗಳಿಂದ ಅವರು ಮನೆಗೆ ಬಂದ ನಂತರ ತಮ್ಮ ಪರಿವಾರದೊಡನೆ ದೇವರ ಪೂಜೆಯನ್ನು ಮಾಡಿ, ಸ್ನಾನಾದಿಗಳನ್ನು ಮುಗಿಸಿ ದೇವರ ಪೂಜೆಯನ್ನು ಮಾಡಿ, ನಂತರ ಅಡಿಗೆ ನೈವೇದ್ಯ ಎಲ್ಲ ಮಾಡಿ ಅವರು ಪರಿವಾರದೊಳಗೆ ಕೂಡ ಹಾಗೂ ಎಲ್ಲರಿಗೂ ಕೂಡ ಊರಿನವರಿಗೂ ಕೂಡ ಅದನ್ನ ಹಂಚ್ತಾರೆ. ಹಾಗೂ ಅದನ್ನು ಮಿಕ್ಕಿದ್ದನ್ನ ಏನಿತ್ತೋ ಅದನ್ನು ಕೂಡ ಅವ್ರು ಹಂಚ್ಕೊಳ್ತಾರೆ. ಸೊ ಅವತ್ತಿಂದ ಏನಂದ್ರೆ ಅವತ್ತಿನ ದಿನವನ್ನು ಅವತ್ತೇ ಅವರು ಬಳಸ್ಕೊಳ್ತಾರೆ. ಅವರು ಅದನ್ನು ಕೂಡ ಅವ್ರು ಇಟ್ಕೊಳ್ಳೋದಿಲ್ಲ. ಯಾಯವಾರ ವೃತ್ತಿ ಅಂದ್ರೆ ಇದೇ ರೀತಿಯಾಗಿ ಅವರು ತಮ್ಮ ಜೀವನ ಶೈಲಿಯನ್ನು ರೂಢಿಸಿಕೊಂಡಿರ್ತಾರೆ. ಸೊ ಈಗ ಹರಿದಾಸ ಸಾಹಿತ್ಯ ಉಗಮ ಹೇಗಾಯಿತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ನಾವು ತಿಳಿದುವಂತೆ ಲಕ್ಷ್ಮೀ ದೇವಿಯು ಪರಮಾತ್ಮನ ಸ್ತುತಿ ಯಾವಾಗಲೂ ಮಾಡ್ತಾ ಇರ್ತಾಳೆ. ಅವಳು ಮಾಡಿದಂಥ ಸ್ತುತಿ ಬಗ್ಗೆ ಅದರ ನಂತರದಲ್ಲಿ ಅಂತಂದ್ರೆ ಅದನ್ನು ನಾವು ಕೇಳಿದ್ದೇವೆ, ದಾಸರ ಪದಗಳಲ್ಲಿ ಮಾಡಿದಂಥದ್ದನ್ನು ಕೇಳಿದ್ದೇವೆ. ನಂತರದಲ್ಲಿ ರಾಮಾಯಣ ಕಾಲದಲ್ಲಿ ಹನುಮಂತನು ಲಂಕೆಗೆ ಹೋದಾಗ ಅಲ್ಲಿ ರಾವಣನು ಕೇಳ್ತಾನೆ, ನೀನು ಯಾರು ಅಂತ ಕೇಳಿದಾಗ ಹನುಮಂತನು ಹೇಳ್ತಾನೆ, ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿ. ಅಂದ್ರೆ ನಾನು ರಾಮನ ದಾಸ ಅಂತ ಹೇಳ್ತಾನೆ. ಅಂದ್ರೆ ಹನುಮಂತ ದೇವರು ನಾವು ಹೇಳಬಹುದು ಅಂದ್ರೆ ಲಕ್ಷ್ಮೀ ನಂತರ ತದನಂತರದಲ್ಲಿ ಬರೋವರೇ ಹರಿದಾಸರ ಅಂದ್ರೆ ರಾಮನ ದಾಸ ಅಂತ ಹೇಳ್ತಾರೆ. ಅಂದ್ರೆ ಲಕ್ಷ್ಮಿಯ ತದನಂತರದಲ್ಲಿ ಪ್ರಾಣದೇವರೇ ದಾಸರು ಅಂತ ಹೇಳಿ ನಾವು ತಿಳ್ಕೊಬಹುದು. ಹಾಗೂ ಈಗ ಇಲ್ಲಿ ಕಲಿಯುಗದಲ್ಲಿ ಹೇಗೆ ಪ್ರವರ್ತಮಾನವಾಯಿತು, ಹೇಗೆ ಬಂದಿತ್ತು ಅಂತಂದ್ರೆ ಶ್ರೀ ಮಧ್ವಾಚಾರ್ಯರು ರಚಿಸಿದಂತಹ ದ್ವಾದಶ ಸ್ತೋತ್ರ, ಅತ್ಯಮೂಲವಾದ ದ್ವಾದಶ ಸ್ತೋತ್ರ, ಇದರ ಮೂಲಕ ಕೂಡ ಭಗವಂತನ ಸ್ತೋತ್ರವನ್ನು ನಾವೆಲ್ಲರೂ ತಿಳಿದಿದ್ದೇವೆ. ಅದರಲ್ಲಿ ಶ್ರೀಮಧ್ವಾಚಾರ್ಯರು ರಾಗಬದ್ಧವಾಗಿ ಒಂದು ವಿಷಯವನ್ನು ಎಲ್ಲಾ ವಿಷಯಗಳನ್ನು ಪ್ರಸ್ತುತಪಡಿಸಿ ತನ್ಮೂಲಕ ಭಗವಂತನ ಸ್ತೋತ್ರ ಮಾಡುವ ಬಗೆಯನ್ನು ನಾವು ದ್ವಾದಶ ಸ್ತೋತ್ರ ಮೂಲಕದಲ್ಲಿ ತಿಳಿದಿದ್ದೇವೆ. ಮಧ್ವಾಚಾರ್ಯ ತದನಂತರದಲ್ಲಿ ಬಂದಂಥವರು ನರಹರಿ ತೀರ್ಥರು. ಅವರು ಕೂಡ ಕೃತಿಗಳನ್ನು ರಚಿಸಿದ್ದಾರೆ. ಅವರು ಎಂತು ಮರಳಾದೆ ಹರಿಯೇ, ಹಾಗೂ ಹರಿಯೇ ಇದು ನಿನಗೆ ಸರಿಯೇ, ತಿಳುಕೋ ನಿನ್ನೊಳಗೆ ನೀನೆ ಎಂಬಂತೆ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಹಾಗೂ ಅವರ ನಂತರದಲ್ಲಿ ಬಂದಂತಹ ಯತಿಗಳು, ಸನ್ಯಾಸಿಗಳು ಕೂಡ ಹರಿದಾಸ ಸಾಹಿತ್ಯಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಲ್ಲಿ ನಾವು ನೋಡುವುದಾದರೆ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಶ್ರೀ ವಿಜಯೇಂದ್ರ ತೀರ್ಥರು, ಆಮೇಲೆ ಹಾಗೂ ರಾಯರು ಕೂಡ ಇವರೆಲ್ಲರೂ ಕೂಡ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಹೀಗೆ ಅನೇಕ ಯತಿಗಳು ತಮ್ಮ ಶ್ರೇಷ್ಠವಾದ ಸಾಹಿತ್ಯವನ್ನು ಕನ್ನಡದಲ್ಲೇ ರಚಿಸಿ ಸಂಸ್ಕೃತದಲ್ಲಿ ಇರುವಂತಹ ರಾಮಾಯಣ ಮಹಾಭಾರತ ಗ್ರಂಥಗಳ ಅಥವಾ ದಶಾವತಾರಗಳ ಸ್ತುತಿ ಬಗ್ಗೆ, ಸೊ ಇದರೆಲ್ಲರ ಸಾರವನ್ನು ಸ್ತೋತ್ರ ಇದರಲ್ಲಿ ತಿಳಿಸಿದ್ದಾರೆ. ಹಾಗೂ ನಾವು ಅನೇಕ ಹರಿದಾಸರನ್ನು ಕಾಣ್ತೇವೆ. ಪುರಂದರದಾಸರು ಅವರು ನಾರಾಯಣರ ಅಂಶರು, ಹಾಗೂ ವಿಜಯದಾಸರು ಇವರು ಭೃಗುಮುನಿಗಳ ಅಂಶರು. ಸೊ ಆಮೇಲೆ ಗೋಪಾಲದಾಸರು ಇವರು ಗಣಪತಿ ಅಂಶರು. ಹೀಗೆ ಅನೇಕ ಹರಿದಾಸರು ತಮ್ಮ ಕೃತಿಗಳನ್ನು ರಚಿಸಿದ್ದಾರೆ. ಇಲ್ಲಿ ಮಹಿಳಾ ಹರಿದಾಸಿಯರು ಕೂಡ ಅನೇಕ ಕೃತಿಗಳನ್ನು ತಾವು ರಚಿಸಿದ್ದಾರೆ. ಇವರಲ್ಲಿ ಗಲಗಲಿ ಯೌವನವರು, ಹೆಳವನಕಟ್ಟೆ ಭೀಮವ್ವ, ಆಮೇಲೆ ಗಿರಿಜಮ್ಮ ಅವರು, ಇವರೆಲ್ಲ ಅನೇಕ, ಅಂಬಾಬಾಯಿ ಅವರು, ಇವರೆಲ್ಲ ಅನೇಕ ಕೃತಿಗಳನ್ನು ಕೂಡ ರಚಿಸಿ ಹರಿದಾಸ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಆಮೇಲೆ ಇವರು ರಚಿಸಿದಂತ ಕೃತಿಗಳು ಸಾರ ಎಲ್ಲಾ ವಿಷಯಗಳನ್ನು ಕೂಡ ಹೊಂದಿಕೊಂಡಿದೆ. ಅಂದ್ರೆ ಸರಳವಾಗಿ ತತ್ವಗಳನ್ನು, ಪ್ರಮೇಯಗಳನ್ನು, ದಶಾವತಾರ ಪ್ರಸಂಗಗಳು ಅಥವಾ ರಾಮಾಯಣ ಮಹಾಭಾರತ ಪ್ರಸಂಗಗಳು ಇವೆಲ್ಲವನ್ನು ಸುಲಲಿತವಾಗಿ ನಮಗೆಲ್ಲ ತಿಳಿಯುವಂತೆ ಅನೇಕ ಕೃತಿಗಳನ್ನು ರಚಿಸಿಕೊಟ್ಟಿದ್ದಾರೆ ಹರಿದಾಸರು. ಈ ಹರಿದಾಸ ಸಾಹಿತ್ಯದಲ್ಲಿ ನಂತರದಲ್ಲಿ ಬಂದಂತವರು ಮಹಿಪತಿ ದಾಸರು, ಆಮೇಲೆ ಪುರಂದರದಾಸರು, ಕನಕದಾಸರು ಇವರೆಲ್ಲ ಕೃತಿಗಳನ್ನು ರಚಿಸಿ, ಮಹೋನ್ನತ ಕೃತಿಗಳನ್ನು ರಚಿಸಿ ನಮಗೆ ಅನೇಕ ಕೃತಿಗಳನ್ನು ನೀಡಿದ್ದಾರೆ. ತದನಂತರದಲ್ಲಿ ಬಂದವರು ಮಹಿಪತಿ ದಾಸರು, ಕೃಷ್ಣದಾಸರು, ಹಾಗೂ ಇವರ ತರುವಾಯದಲ್ಲಿ ಬಂದಂತವರು ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು. ವಿಜಯದಾಸರು ರಚಿಸಿದಂತ ಪಂಚರತ್ನ ಸುಳಾದಿಗಳು ಇವೆಲ್ಲ ಅಂತೂ ಬಹಳ ಪ್ರಸಿದ್ಧಿಯಾಗಿದೆ. ಹಾಗೂ ಗೋಪಾಲದಾಸರು ರಚಿಸಿದಂತಹ ಇನ್ನ ಭಿನ್ನಪ ಕೇಳೋ ಧನ್ವಂತರಿ ದಯ ಮಾಡು,
ಅದಂತೂ ಬಹಳ ಪ್ರಸಿದ್ಧ ಇದೆ. ಜಗನ್ನಾಥದಾಸರು ರಚಿಸಿದಂತಹ ಹರಿಕಥಾಮೃತಸಾರ, ಇದು 32 ಅಧ್ಯಾಯಗಳನ್ನು ಒಳಗೊಂಡಂತಹ ಕೃತಿ, ಮಹೋನ್ನತ ಕೃತಿ. ಇದು ಕೂಡ ಎಲ್ಲರೂ ತಿಳಿಯುವಂತಳದು. ಪ್ರಾಣೇಶ್ ದಾಸರು, ಹೀಗೆ ಅನೇಕ ಹರಿದಾಸರು ತಮ್ಮ ಕೃತಿಗಳಲ್ಲಿ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಹರಿಯದ ಮಹತ್ವವನ್ನು, ಮಧ್ವ ಮತದ ತತ್ವಗಳನ್ನು, ಅಂದ್ರೆ ಹರಿಸರ್ವೋತ್ತಮ, ವಾಯುಜೀವೋತ್ತಮ ಇದರ ತತ್ವಗಳನ್ನು, ಹಾಗೂ ಈಶಾ ದಾಸ ಭಾವ, ಇವೆಲ್ಲ ಭೇದಗಳನ್ನು ಇದ್ರ ಬಗ್ಗೆ ತಿಳಿಸಿಕೊಟ್ಟು ದಾಸಭಾವವನ್ನು ಜನರಲ್ಲಿ ಉಂಟು ಮಾಡುವಂತೆ ಮಾಡಿದ್ದಾರೆ. ಸದಾ ಭಗವಂತನ ಗಿಡೆಗೆ ಧ್ಯಾನ ಮಾಡುತ್ತಾ ಅವನನ್ನು ಮೊರೆ ಹೊಕ್ಕುವಂತೆ ಮಾಡಿ ಸದಾ ಹರಿನಾಮಗಳನ್ನು ನೆನೆಯುವಂತೆ ನಮಗೆ ಅನೇಕ ಕೃತಿಗಳನ್ನು ನೀಡಿದ್ದಾರೆ. ಹರಿದಾಸ ಸಾಹಿತ್ಯದಲ್ಲಿ ಹರಿಸರ್ವೋತ್ತಮತ್ವ, ವಾಯುಜೀವ ತತ್ವವನ್ನು ಇವೆಲ್ಲವನ್ನು ಸರಳವಾಗಿ ವಿವರಿಸಿ ನಮಗೆ ಸಾಧನ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ದಾರೆ. ಹಾಗೂ ಗೋಪಾಲದಾಸರ ಶಿಷ್ಯರಾದ ಪ್ರಾಣೇಶ ವಿಠಲದಾಸರು ಕೂಡ, ಅವರು ಕೂಡ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಈ ಸಜ್ಜನರಿಗೆ ಮಾರ್ಗದರ್ಶನವಾಗುವಂತಹ ಹಾಗೂ ಅವರ ಸತ್ಸಂಗ ಸನ್ಮಾರ್ಗ ದರ್ಶನ ಅವನ್ನು ಅದರಲ್ಲಿ ನಡೆದು ಹರಿಯನ್ನು ಸಾಕ್ಷಾತ್ಕಾರಗೊಳಿಸುವಂತಹ ರೀತಿಯನ್ನು ಕಂಡು ಬರುವಂತಹ ಅನೇಕ ಕೃತಿಗಳನ್ನು ಇವರೆಲ್ಲರೂ ರಚಿಸಿದ್ದಾರೆ. ಹರಿದಾಸ ಸಾಹಿತ್ಯದಲ್ಲಿ ಅವರು ಪದಗಳಲ್ಲಿ, ಕೀರ್ತನೆಗಳಲ್ಲಿ, ಸುಳಾದಿಗಳ ಮೂಲಕ, ಉಗಾಭೋಗಗಳ ಮೂಲಕ, ಹೀಗೆ ಅನೇಕ ರೀತಿಯಲ್ಲಿ ಅವರು ಕೃತಿಗಳನ್ನು ರಚಿಸಿದ್ದಾರೆ. ಕೆಲವುಗಳು ನಿಂದಾಸ್ತುತಿಗಳ ಮೂಲಕ ಕೂಡ ಕೃತಿಗಳನ್ನು ರಚಿಸಿದ್ದಾರೆ. ತಮ್ಮ ಭಾವನೆಗಳನ್ನು ಅನೇಕ ಈ ರೀತಿಯಾಗಿ ವ್ಯಕ್ತಗೊಳಿಸಿದ್ದಾರೆ. ಪದಪದ್ಯ, ಸುಳಾದಿ, ಕೀರ್ತನೆಯ ರೂಪದಲ್ಲಿ ಹರಿಯನ್ನು ಕೊಂಡಾಡಿದ್ದಾರೆ. ವೈಕುಂಠಕ್ಕೆ ಹಾದಿ ಸುಗಮಗೊಳಿಸಿದ್ದಾರೆ. ಶ್ರೀ ಹರಿಯ ಮಹಿಮೆಯನ್ನು ಪೊಗಳುವಂತಹ, ವೇದದಲ್ಲಿ ಬರುವಂತಹ ಕ್ಲಿಷ್ಟವಾದ ಪ್ರಮೇಯಗಳನ್ನು ಸರಳವಾಗಿ ಅದನ್ನು ಸರಳೀಕರಿಸಿ ಕನ್ನಡ ಸಾಹಿತ್ಯದಲ್ಲಿ ಬರೆದು ನಮಗೆ ಅದನ್ನು ನೀಡಿದ್ದಾರೆ. ಇಂತಹ ಎಷ್ಟೋ ಮುತ್ತುವೃತ್ತ, ಅನಗ್ಯ ಮುತ್ತುವೃತ್ತಗಳು ಹರಿದಾಸ ಸಾಹಿತ್ಯದಲ್ಲಿ ಇವೆ. ಅನೇಕ ಕೀರ್ತನೆಗಳು, ಪದ್ಯಗಳು ಈಗಲೂ ಕೂಡ ಉಪಲಬ್ಧವಿದೆ. ಹಾಗೂ ಎಷ್ಟೋ ಅಪ್ರಕಟಿತ ಕೃತಿಗಳು ಕೂಡ ಹರಿದಾಸ ಸಾಹಿತ್ಯದಲ್ಲಿ ಇನ್ನ ಬರಬೇಕಾಗಿದೆ. ನಾವು ಸದಾ ದೇವನಾಮ ಸ್ಮರಣೆ ಮಾಡಿ ಅದರ ಮೂಲಕ ಸಾಧನೆ ಮಾಡಿಕೊಳ್ಳುವಂತಹ ನಮಗೆ ಆದ್ಯ ಕರ್ತವ್ಯ ಆಗಿರುವಂತೆ ಹರಿದಾಸರು ಕೂಡ ಇದನ್ನು ನಮಗೆ ತಿಳಿಯುವ ಪ್ರಯತ್ನ ಮಾಡಿದ್ದಾರೆ. ಹಾಗೂ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸದಾ ನಡೆಯುವಂತೆ ದಾರಿದೀಪವಾಗಿದೆ. ಶ್ರೀ ಮಧ್ವಾಚಾರ್ಯರಿಂದ ನಂತರದಲ್ಲಿ ಶ್ರೀ ನರಹರಿ ತೀರ್ಥರು, ನಂತರದಲ್ಲಿ ಇದೇ ರೀತಿಯಾಗಿ ಅನೇಕ ಯತಿಗಳು, ಶ್ರೀಪಾದರಾಜರು, ವ್ಯಾಸರಾಜರು, ಹಾಗೆ ಯತಿಗಳ ಹರಿದಾಸರಲ್ಲಿ ಪುರಂದರದಾಸರು, ಕನಕದಾಸರು, ನಂತರದಲ್ಲಿ ಜಗನ್ನಾಥ ದಾಸರು, ಪ್ರಾಣೇಶ್ ದಾಸರು, ಹೀಗೆ ಎಲ್ಲಾ ಹರಿದಾಸರುಗಳ ಮೂಲಕ ನಮಗೆ ಅನೇಕ ಕೃತಿಗಳನ್ನು ನಾವು ಈ ಹರಿದಾಸ ಸಾಹಿತ್ಯದಲ್ಲಿ ಹೀಗೆ ನೋಡ್ತಾ ಬರ್ತಾ ಇದ್ದೇವೆ. ಹರಿದಾಸ ಸಾಹಿತ್ಯದಿಂದ ಜನರಿಗೂ ಬಹಳ ಅದಕ್ಕೆ ಅದನ್ನ ಸ್ಮರಿಸುತ್ತಾ ಅವರಿಗೆ ಅನೇಕ ರೀತಿಯಾದ ಅನುಕೂಲಗಳು ಆಗಿದೆ. ಹಾಗೂ ನಮ್ಗೆ ಅನೇಕ ತತ್ವಗಳು ಅದರಿಂದ ತಿಳಿಯುತ್ತದೆ. ಈ ಸಾಹಿತ್ಯದಿಂದ ನಮಗೆ ವೇದಗಳ ಸಾರ ಅಥವಾ ಪುರಾಣಗಳ ಸಾರ, ಈ ಎಲ್ಲದರ ಸಾರ ಅರ್ಥಗಳು ಸರಳವಾಗಿ, ಸುಲಲಿತವಾಗಿ ನಾವು ದಿನನಿತ್ಯ ಆಚರಣೆಯಲ್ಲಿ ಹೇಳುವಂತೆ ನಮ್ಗೆ ಅನುಕೂಲಕರವಾಗಿರ್ತದೆ. ಇಷ್ಟು ಹರಿದಾಸರ ಸಾಹಿತ್ಯದ ಬಗ್ಗೆ ಇರುವ ಪರಿಚಯ ಅಂತ ಹೇಳಬಹುದು. ಆದ್ರೆ ಇದು ಒಂದೇ ಸೆಷನ್ ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಅವಕಾಶ ಮಾಡಿಕೊಟ್ಟಂತ ಮಧ್ವಶಾಖೆ ಟೀಮ್ ಹಾಗೂ ಅನಿಲ್ ಹರಿಹರ ಅವ್ರಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. Thanks, Jaitirtha, for wonderful explanation. The brief, as much as possibly you have briefed overall Haridasa Sahitya or literature. Just as a before going to the ending prayer, I just want to give some my thoughts actually to this overall Haridasa Sahitya. Why that time, 100 years back, why it was a need that Haridasa Sahitya used to be come to the forefront, why it was needed. My perspective is that over the period the IQ of the human being will go into come down. That's what the whole
the root cause of this, because the Sanskrit which we used to understand, the IQ level of our ancestors was very good, and they used to can understand better, and they used to their life they used to live very with the right meaning Spiritual life, itself, yes. whatever the Sanskrit things they used to say. So, but over the period, the lifestyle got changed, and the IQ level is going down. Then they have our Etigalu or Eti Parampara came up with a concept of Haridasa Sahitya, which more simplified manner, or which is more applicable to our day-to-day lifestyle. That's why they have added into this Kannada Haridasa Sahitya literature. Okay, so but there is a one open challenge today is there, that okay, the last from 14th century to the 20th century, we got a Haridasa Sahitya in Karnataka, and we are blessed with that, and we got a good amount of sensible knowledge. We could be able to access it. But now in 21st century, there is a lot of changes happened in the lifestyle, the thought process, the language, the communication. The next generation, we have to take to the Madhva philosophy or Vedic Madhva philosophy or Sanskrit stuffs to the next generation. Now this is the challenge in front of us. So in a different forms we need to take it, and once again the people doesn't have a time. The people are have a reduced IQ. They need some more simplified way to to understand these Vedic philosophy or the knowledge or Madhva philosophy. They need more simplified form and different forms they need. So that's we need to try it out. This is an open a question or open challenge is there in front of us, and we'll definitely will take it to the we'll try to implement as a whole. Madhva community will do that. Thanks, Jaitirtha. Yeah, just to add Thanks, this also, now there have been many websites wherein most of the Haridasa Krutigalu have been stored, and it has been saved also. So we find plenty of websites wherein we can see all the Das Sahitya available, and many like Goribal Hanumantrayaru and then Srinivas Rao, ಇವರೆಲ್ಲರೂ ಕೂಡ ದಾಸ ಸಾಹಿತ್ಯಕ್ಕಾಗಿ ಬಹಳ ಕೆಲಸ ಮಾಡಿ ಎಲ್ಲ ಸಂಗ್ರಹ ಮಾಡಿ ನಮಗೆ ಇಟ್ಟಿದ್ದಾರೆ. We need to convert it. We need to translate it to the English, which is more now common language, or people can access it. That's one challenge is there with us. So which we need to do it. Thanks, Jaitirtha. Then now we'll go to the ending prayer. Vahuni is there? Or Vedesh? Hello, Vahuni is there? Yeah. Hari Sarvottama Vaya Jivottama. Hari Sarvottama Vaya Jivottama. Shrimanatmate Hare Paratara Satyam Jagattatvato. Shrimanatmate Hari Paratara Satyam Jagattatvato. Bhinna Jiva Gana Hare Ranuchara Nechocha Bhavangata. Mukte Naija Sukhanubhuti Ramala Bhaktishcha Tat Sadhanam. Mukte Naija Sukhanubhuti Ramala Bhaktishcha Akshaditratayam pramana akhila amnaik vedyo harihi. Akshaditratayam pramana akhila amnaik vedyo harihi. Hari Sarvottama Vaya Jivottama. Hari Sarvottama Hari Sarvottama Vaya Jivottama.
tomorrow at 7:30, the daily Madhva Shaka will continue. Thank you, everyone. Sri Krishna Arpanamastu.